ಗಣಪತಿ ಬಪ್ಪ ಮೋರ್ಯ. ರಾಧೆ ರಾಧೆ, ಹರೇ ಕೃಷ್ಣ. ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ಟೇಲ್ಸ್ ಕನ್ನಡ. ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಇಂಟ್ರೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಮಾರ್ನಿಂಗೇ ಇತ್ತು 7:30 ನಮ್ಮನೆ ಲಕ್ಷ್ಮಿ ಕುಣಿಸಿರಲಿಲ್ಲ. ನಮ್ಮ ಅತ್ತೆ ಮನೆಗೆ ಹೋಗಬೇಕಿತ್ತು, ಅಲ್ಲಿಗೆ ಹೋಗಿದ್ದೆ. ನೋಡಿ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಎಷ್ಟು ಮುದ್ದಾಗಿ ಕಾಣ್ತಿದ್ದಾರೆ ಅಲ್ವಾ ಲಕ್ಷ್ಮಿ ಅಮ್ಮ. ತುಂಬ ಮುದ್ದಾಗಿ ಕಾಣಿಸ್ತಿದ್ರು, ತುಂಬ ಮುದ್ದಾಗಿ ಅಲಂಕಾರ ಮಾಡಿದರು, ಸೀರೆ ಉಡಿಸಿದ್ರು. ನಮ್ಮ ಅತ್ತೆ ನಮ್ಮ ಆಂಟಿ ಸೇರ್ಕೊಂಡು ಮಾಡಿದರು. ಸೊ ಪೂಜೆಗೆ 7:15 ಕರೆದಿದ್ರು, ಅದಕ್ಕೆ ಪೂಜೆಗೆ ಹೋಗಿದ್ವಿ. ಹಾಗೆ ಇದು ನಮ್ಮನೆ ಪುಟ್ಟಲಕ್ಷ್ಮಿ, ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದು ನಮ್ಮಮ್ಮ. ನಾನು ಬೇಗ ಹೊರಟೋಗಿದ್ದೆ, ಅವರಿಬ್ಬರು ಮನೇಲಿ ಪೂಜೆ ಮಾಡಿ ಬಂದರು, ನಮ್ಮಮ್ಮ ನನ್ನ ತಂಗಿ. ನಾನು 7:15 ಅಲ್ಲಿದ್ದೆ ಪೂಜೆಗೆ, ಅತ್ತೆ ಮನೆಗೆ ಹೋಗ್ಬಿಟ್ಟಿದ್ದೆ. ಅವ್ರು ಆಮೇಲೆ ಬಂದರು ಪೂಜೆ ಮಾಡಿಬಿಟ್ಟು. ಸೊ ನೋಡಿ ನಮ್ಮನೇಲಿ ಈ ಸರಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಮ್ಮಮ್ಮ. ಪುಟ್ಟಲಕ್ಷ್ಮಿಗೇ ಕುಣಿಸೋದಿದ್ದು ನಾವು ನೀಟಾಗಿ. ಯಾವಾಗಲೂ ಲಕ್ಷ್ಮಿ ಕೂರ್ಸಲ್ಲ, ನಮ್ಮ ಅತ್ತೆ ಮನೆಯಲ್ಲೇ ಕೂರ್ಸೋದು, ಅಲ್ಲಿಗೆ ಹೋಗ್ತೀವಿ. ಈ ಸರಿ ನಮ್ಮ ಪುಟ್ಟಲಕ್ಷ್ಮಿಗೆ ಅಲಂಕಾರ ಮಾಡಿ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡಿದರು. ಮಿಸ್ಸಿಂಗ್ ಏನಂತ ಅಂದರೆ ದೊಡ್ಡದಾಗಿ ಕೂರಿಸ್ತಾರಲ್ಲ ಲಕ್ಷ್ಮಿ, ಆ ಥರ ಒಂದು ಕೂರಿಸಿಲ್ಲ ಅನ್ನೋದು ಬಿಟ್ಟರೆ ನಮ್ಮನೇಲಿ ಹಿಂಗೆಲ್ಲ ಸೇಮ್ ಟು ಸೇಮ್ ನಮ್ಮಮ್ಮ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ವಿಡಿಯೋ ನೋಡು ವ್ಲಾಗ್ಗೂ ಅಂತ ಕ್ಯಾಪ್ಚರು ಮಾಡ್ಕೊಂಡು ಬಂದಿದ್ದರು ಪೂಜೆ ಮಾಡಿಬಿಟ್ಟು. ಯಾಕಂದರೆ ನಾನು ಎಕ್ಸಾಮ್ ಪ್ರೆಷರಿಂದ ನಾನು ಇಂಟ್ರೋ ಕೂಡ ಕೊಟ್ಟಿಲ್ಲ ಇದಕ್ಕೆ, ಹಾಗೆ ಶುರು ಮಾಡಿದ್ದೀನಿ. ನೀವು ನೋಡಿದ್ದೀರಾ ನೋಡಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮಮ್ಮ. ವಿಡಿಯೋ ಕೂಡ ಮಾಡ್ಕೊಂಡು ಬ್ಲಾಗ್ ಆಗು ಅಂತ ಕಳಿಸಿದ್ರು. ತುಂಬ ಖುಷಿ ಆಯಿತು ನನಗೆ ನೋಡಿ. ನಾನು ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗುತ್ತೋ ಆಗಲ್ವೋ, ಅತ್ತೆ ಮನೆಗೆ ಬೇರೆ ಹೋಗ್ತೀನಿ, ಅಲ್ಲಿ ಮಾಡ್ಕೊಳ್ಳೋಕ್ಕಾಗುತ್ತೋ ಆಗಲ್ವೋ, ಏನೋ ಕೆಲಸ ಇರುತ್ತೆ ಅಂತ ಎಲ್ಲ ಅಂದ್ಕೊಂಡೆ. ಹಾಗೂ ಮಧ್ಯೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ. ನಾನು ಒಂದೇ ಸರಿ ನನ್ನ ಮೈಂಡಲ್ಲಿ ಇದ್ದಿದ್ದು ಎಕ್ಸಾಮ್ಸ್ ಮುಗಿಸ್ಕೊಂಡ್ಬಿಟ್ಟು ವ್ಲಾಗ್ಸ್ ಮಾಡೋಣ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಹಿಂದೆ ವ್ಲಾಗ್ಸಲ್ಲೂ ಕೂಡ. ಆ ಥರನೇ ಅಂದ್ಕೊಂಡಿದ್ದೆ. ಬಟ್ ನಮ್ಮಮ್ಮ ಕ್ಯಾಪ್ಚರ್ ಮಾಡ್ಕೊಂಡಿದ್ರು. ನಾನು ಅಲ್ಲೆಲ್ಲ ಆಗಾಗ ಆಗ್ಬೋದಲ್ವಾ, ವರಮಹಾಲಕ್ಷ್ಮಿದು ಅಮ್ಮಂದೊಂದು ಹಬ್ಬದ್ದಿರಬಾರ್ದು ಅಂದ್ಬಿಟ್ಟು ನಾನು ಶಾರ್ಟ್ಸ್ ಮಾಡೋಣ ಅಂತ ಅಲ್ಲಲ್ಲಿ ಕ್ಯಾಪ್ಚರ್ ಮಾಡಿದ್ದೆ ಅತ್ತೆ ಮನೇಲಿ. ಇಲ್ಲಿ ಅಮ್ಮ ಕ್ಯಾಪ್ಚರ್ ಮಾಡಿ ಕಳಿಸಿದ್ರು. ತುಂಬ ಚೆನ್ನಾಗಿ ಪೂಜೆ ಆಯಿತು ನೋಡಿ. ಇಲ್ಲಿ ಇದು ಅತ್ತೆ ಮನೆಯಲ್ಲಿ ಕೂರಿಸಿದ್ರಲ್ಲ ಅಲ್ಲಿ. ಆಮೇಲೆ ಅಮ್ಮ ತಂಗಿ ಬಂದರು, ಅಲ್ಲೂ ಪೂಜೆ ಮಾಡಿದ್ವಿ ಅಮ್ಮಂಗೆ. ನೆಮ್ಮದಿಯಾಗಿ ಪೂಜೆ ಆಯಿತು. ತುಂಬ ಚೆನ್ನಾಗಿ ಪೂಜೆ ಆಯಿತು. ಇದು ಸೇರಿ ನಾನು 3ನೇ ಸರಿ ಪೂಜೆ ಮಾಡ್ತಾ ಇರೋದು. ಅಲ್ಲಿ ಹೋಗಿ ಪಕ್ಕದ ಮನೆ, ನಾವು ಹಳೆ ಇದ್ದ ಮನೇಲಿ ಈಗ ನಮ್ಮ ಮಾಮ ಅವರಿದ್ದಾರೆ, ಅಲ್ಲಿ ಹೋಗಿ ಅಲ್ಲೂ ಲಕ್ಷ್ಮಿ ಕುಣಿಸಿದ್ರು. ಕಣ್ಣಿಗೆ ಹಿಂಗೆ ಎದುರುಗಡೆನೇ ಕೂರಿಸಿದ್ರು. ತುಂಬ ಚೆನ್ನಾಗಿ ಕೂರಿಸಿದ್ರು. ರೂಪಕ್ಕ ನಮ್ಮ ಮಾಮ ಅವರ ಹೆಂಡತಿ. ಅಲ್ಲೂ ಹೋಗಿ ಪೂಜೆ ಮಾಡಿ ಬಂದಿದ್ದೆ ನಾನು ಆಲ್ರೆಡಿ. ಇಲ್ಲಿ ಅಮ್ಮಂಗೆ ಪೂಜೆ ಮಾಡಿ ತಿರ್ಗಿ ಅಲ್ಲೋಗಿ ಅಲ್ಲೂ ಅಮ್ಮಂಗೆ ಪೂಜೆ ಮಾಡಿ ಬಂದಿದ್ದೆ. ಇಲ್ಲ ಆಮೇಲೆ ನಮ್ಮಮ್ಮ ತಂಗಿ ಬಂದರು ಒಂದು 11:30 ಆಮೇಲೆ ತಿರ್ಗಾ ಮಾಡಿದ್ದು ನಾನು, ನಮ್ಮಮ್ಮ, ನನ್ನ ತಂಗಿ ಮೂವರು ಸೇರ್ಕೊಂಡು ತಿರ್ಗಾ ಪೂಜೆ ಮಾಡಿದ್ವಿ. ನಂದು ಇದು ಆಲ್ರೆಡಿ 3ನೇ ಸರಿ ನಾನು ಪೂಜೆ ಮಾಡ್ತಾ ಇರೋದು. ಇಲ್ಲಿ ನಮ್ಮಮ್ಮ ಅಕ್ಷತೆ ಕೊಟ್ಟು, ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದು ಅಕ್ಷತೆ ನಾವೇನಾದರೂ ಮನಸ್ಸಲ್ಲಿರೋದು ಅಂದ್ಕೊಂಡು ಹಾಕಬೇಕು ಅಮ್ಮನ ಮೇಲೆ ಅಂತ. ಸುಮ್ಮನೆ ಹಾಕೋಕೆ ಹೋಗ್ತಿದ್ವಿ. ನಮ್ಮಮ್ಮ ಇಲ್ಲ, ಅದು ನೀವೇನಾದರೂ ಬೇಡ್ಕೊಂಡು ಇದು ಮಾಡಿಬಿಟ್ಟು ಹಾಕಬೇಕು ಅಮ್ಮನ ಹತ್ರ ಅಂತಂದರು. ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು ಹಾಕಿ ಎಲ್ಲ ನೀಟಾಗಿ ಮಾತಾಡಿಕೊಂಡು ಕುಂತಿದ್ವಿ. ಸೊ ಈ ವಿಡಿಯೋಲಿ ನನಗೆ ಎಷ್ಟಾಗಿದ್ದು ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ಮಾಡೋದು ಆ ಥರ ಏನು ಆಗುತ್ತೋ ಆಗಲ್ವೋ ಅನ್ನೋ ಡೌಟಲ್ಲಿ ನಾನು ಇಂಟ್ರೋ ಕೊಟ್ಟಿರಲಿಲ್ಲ, ಔಟ್ರೋ ಕೂಡ ಎಲ್ಲ ವಿಡಿಯೋಗೆ. ಸೊ ಇಲ್ಲಿ ನನಗಿದ್ದಿದ್ದಿಷ್ಟೇ, ನೆಮ್ಮದಿಯಾಗಿ ಅಲ್ಲಿ ಹೋಗಬೇಕು, ಅತ್ತೆಗೇನಾದರೂ ಹೆಲ್ಪ್ ಮಾಡಿಕೊಟ್ಟು ಅಲ್ಲಿ ಲಕ್ಷ್ಮಿ ಕುಣಿಸಿರ್ತಾರೆ ಅಂತ ಖುಷಿಯಾಗಿ ಹೋಗಿ ಲಕ್ಷ್ಮಿ ಅಮ್ಮನ ನೋಡಬೇಕು, ನೀಟಾಗಿ ಕಣ್ತುಂಬ ನೋಡಿ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೋಗಿದ್ದು. ಅದರಿಂದ ನನಗೆ ಬ್ಲಾಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಒಟ್ಟಿನಲ್ಲಿ ನೆಮ್ಮದಿಯಾಗಿ ಅಲ್ಲಲ್ಲಿ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದಕ್ಕೆ ಇದು ಬ್ಲಾಗ್ ಆಗಿದ್ದೆ ಅಷ್ಟೇ. ಮಾಡಬೇಕಂತ ಇರಲಿಲ್ಲ ಇದನ್ನು ನನಗೆ. ನಂಗೆ ನೆಮ್ಮದಿಯಾಗಿ ಫಸ್ಟ್ ದರ್ಶನ ಆಗಲಿ, ಅಲ್ಲೇನು ಬೇಕು ಅತ್ತೆ ಅವ್ರಿಗೆ ಹೆಲ್ಪ್ ಮಾಡಿಕೊಡೋಣ ಅಂತ ನಾನು ಹೋಗಿದ್ದಿದ್ದು. ಆಮೇಲಿಂದ ಹೆಂಗೋ ತಾಯಿನ ಬ್ಲಾಗ್ ಹಾಗಾಗಿ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ನೆಮ್ಮದಿಯಾಗಿ ನಾನು ಪೂಜೆ ಮಾತ್ರ ನಾನು 2-3 ಸರಿ ಎಷ್ಟು ಎಲ್ಲ ಕಡೆ ಹೋಗಿ ನೋಡಿಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿದ್ದೀನಿ. ತುಂಬ ಖುಷಿ ಆಯಿತು ನೋಡಿ. ಎಷ್ಟು ಮುದ್ದಾಗಿ ಕಾಣ್ತಿದ್ರು ಗೊತ್ತಾ ಅಮ್ಮ. ಎಲ್ಲರ ಮನೇಲೂ ಎಷ್ಟು ಮುದ್ದಾಗಿ ರೆಡಿ ಮಾಡಿ ಕೊಡ್ಸಿದ್ರು. ಈ ಹಬ್ಬ ಬಂದರೆ ಮನಸ್ಸಿಗೆ ಒಂಥರ ಸಂತೋಷ, ನೋಡೋಕ್ಕೆ ಖುಷಿ. ಅಲ್ಲಿ ನೋಡಿ ನಮ್ಮ ಅತ್ತೆ ಮಗಳು, ಅವಳು ನಮ್ಮ ಹೇಳಿದ್ದೀನಲ್ಲ ಎಲ್ಲ ವ್ಲಾಗ್ಸಲ್ಲಿ ತೋರಿಸಿದ್ದೀನಿ ಅವಳೆ. ಆಮೇಲೆ ನಮ್ಮಮ್ಮ ಬಂದರು, ಊಟ ಮಾಡ್ತಾಯಿದ್ರು, ಅವ್ರನ್ನ ಮಾತಾಡ್ಸಿದ್ದೀನಿ ನೋಡಿ. ಒಬ್ಬಟ್ಟು ಹೆಂಗಿದೆ? ಒಬ್ಬಟ್ಟು ಸೂಪರ್ ಆಗಿದೆ. ಕಾಯಿ ಒಬ್ಬಟ್ಟು ಸ್ವೀಟ್ ಜಾಸ್ತಿ ಇದೆ. ಇವರೇ ಕಾರಣ ಸ್ವೀಟ್ ಜಾಸ್ತಿ ಆಗೋದಕ್ಕೆ. ಒಂದು ಬೌಲ್ ಬೆಲ್ಲ ಹಾಕಿದ್ದಾರೆ ಕುಡಿಸಿ. ಆಂಟಿ ಹಾಯ್ ಹೇಳಿ ನನ್ನ ಯೂಟ್ಯೂಬ್ ಚಾನಲ್. ಏನು ಇವ್ರು ನೋಡೇ ಇದ್ದೀರಾ? ಇವರು ಊರು ಹೊಸಬ್ರು. ಅದೇ ಹೇಳಿದ್ನಲ್ಲ, ಬೋರ್ ಆಗುತ್ತೆ ಅಂತ. ನಮ್ಮ ಮನೆಗೆ ಬಂದ್ರೆ ಬೋರ್ ಆಗುತ್ತೆ ಅನ್ನೋದು ಇವರೇ. ಇದ್ಯಾವುದು ಹೊಸ ಪ್ರತಿಭೆ? ಬರ್ತಾ ಇದ್ದೀನಿ ಇದೆಲ್ಲ ಬ್ಲಾಗಲ್ಲಿ ಹಾಕೋ ಚಿನ್ನಕ್ಕ ನೋಡಿ. ಒಬ್ಬಟ್ಟು ತಟ್ಟಿದ್ದಾರೆ.
ಅಮ್ಮ ನಂಗೆ ಎಕ್ಸಾಮ್ ಇದೆ, ಭಯ ಆಗ್ತೈತೆ. ಎಕ್ಸಾಮ್ ಇನ್ನ ಟ್ಯೂಸ್ಡೇ ತಾನೆ ಬಿಡಪ್ಪ. ಹೌದಾ? ನೀವೆಲ್ಲ ಹಿಂಗೆ ನಾವು ಫೇಲ್ ಆಗಿ ಬಂದ್ರು ಮಕ್ಕಳು ಹಿಂಗೆ ಇರಬೇಕು ಸ್ಪೋರ್ಟಿವ್ ಆಗಿ ಪೇರೆಂಟ್ಸು. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಯಾವ್ದ್ರಲ್ಲೂ ಫೇಲ್ ಆಗಿಲ್ಲ, ನೀವು ಫೇಲ್ ಆಗಲ್ಲ. ಇದೆಲ್ಲ ಹೇಳ್ಬೇಡ ದಯಮಾಡಿ, ಹಂಗೆಲ್ಲ ಇರಲ್ಲ. ಅಮ್ಮ ಹಂಗಂತ ನಾನು ಮಲ್ಗ್ಬಿಟ್ಟು ಎದ್ದೋಗ್ಬಿಟ್ಟು ಬರೀಲ್ಲ ಎಕ್ಸಾಮ್ನ. ಆ ಥರ ಎಲ್ಲ ಬೇಜವಾಬ್ದಾರಿ ತೋರಿಸ್ಬೇಡ. ಎಕ್ಸಾಮ್ಸ್ ಅಲ್ಲ, ನೀನೇ ಹೆಂಗೋ ಫೇಲ್ ಆಗಲ್ಲ, ನಾನು ಆಗಲ್ಲ. ನಾನು ಓದಿ ಫೇಲ್ ಆಗಿಲ್ಲ. ಹೌದಾ? ಎಲ್ಲ ಹೆಂಗೆ ಹೇಳ್ತೀಯ ನೋಡು. ಏನೋ ಒಂದು ಕಾನ್ಫಿಡೆನ್ಸ್ ಇವ್ರಿಗೆ, ನಮ್ಮ ಅಮ್ಮಂಗೆ. ನನ್ನ ಭಯ ನನಗೆ. ಏನು ಮಾಡೋದು, ಹಬ್ಬದ ಟೈಮಲ್ಲಿ ಎಕ್ಸಾಮ್ ಇಟ್ಬಿಟ್ಟಿದ್ದಾರೆ. ತೋರಿಸು ನೋಡಿ. ಅನ್ನ, ಒಬ್ಬಟ್ಟು, ವಡೆ, ಬಿಸ್ಕಿಟ್ ಬೇಳೆ ಸಾರು ಮಾಡಿರೋದು ಇವರೇ. ಬಿಸ್ಕಿಟ್ ಬೇಳೆ ಸಾಂಬಾರು ಮಾಡಿದ್ದೀವಿ. ಕಾಳು ಬೇಕಂತೆ. ಇವ್ರು ನಮ್ಮ ಮತ್ತೆ ಅಡುಗೆ ಸಾಕಾದಾಗ ಮಾಡ್ತಾರೆ ಮಾತ್ರ. ಇವ್ರ ಕೈಯಿಂದ ಬಿಸ್ಕಿಟ್ ಬೇಳೆ ಸಾಂಬಾರು ಅಂತೂ ಸೂಪರ್. ಇಲ್ಲಿ ನೋಡಿ ಸರಿಯಾಗಿ ಬಾರಿಸ್ತಿದ್ದಾರೆ ಇವರು. ಒಂದು ತಿಂಗಳಿಂದ ಡಯಟ್ ಮಾಡಿದ್ದೆ, ಇವತ್ತೆಲ್ಲ ಹೋಯ್ತು. ಏನು ಹೋಗಲ್ಲ, ಭಾರ ಹಾಕಿ ತಿಂತ ಏನು ಹೋಗಲ್ಲ. ಆಮೇಲಿಂದ ಇವರು ರೀಲ್ಸ್ ಮಾಡ್ತಾಯಿದ್ರು. ಇವ್ರು ಮೂವರು ಒಟ್ಟಿಗೆ ಸೇರಿಬಿಟ್ರೆ ರೀಲ್ಸ್ ಅಂತೂ ಪಕ್ಕ ಮಾಡೇ ಮಾಡ್ತಾರೆ. ಅತ್ತೆ ಸೊಸೆದಿರು ಏನಕ್ಕೆ ಕೇಳ್ತೀರಾ? ನನಗೆ ಬೇಗ ಎಕ್ಸಾಮ್ ಇತ್ತು ಅಂದ್ಬಿಟ್ಟು ನಾನು ಬೇಗ ಮನೆಗೆ ಬಂದುಬಿಟ್ಟಿದ್ದೆ. ಇವ್ರು ನಮ್ಮಮ್ಮ ಅವರು ಈವ್ನಿಂಗ್ ಟೈಮಲ್ಲಿ ಬಂದರು. ನಾನೊಂದು ಸ್ವಲ್ಪ 2 o'clock ಮನೆಗೆ ಬಂದುಬಿಟ್ಟೆ, ಎಕ್ಸಾಮ್ ಇತ್ತು ಅಂತ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಬಟ್ ಇವಾಗ ಇವ್ರುಗಳು ನೋಡಿ ರೀಲ್ಸ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ಅಲ್ಲೂ ಕಂಪ್ಲೀಟ್ ಆಗಿರೋಕ್ಕಾಗ್ತಿರ್ಲಿಲ್ಲ, ಇಲ್ಲೂ ಕಂಪ್ಲೀಟ್ ಆಗಿರೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಬಂದುಬಿಟ್ಟು ಓದ್ಕೊಬೇಕು ಅಂದ್ಬಿಟ್ಟು ಭಯಕ್ಕೆ. ಸೊ ಇವ್ರು ಮೂವರ್ನೊಟ್ಟಿಗೆ ಸೇರಿದ್ರೆ ಇದೆ, ನಾವು ನಮ್ಮನ್ನ ಹಾಸ್ಟೆಲ್ಗೆ ಹಾಕಿದ್ರು ಅಷ್ಟೇ. ನಮ್ಮ ಹಾಸ್ಟೆಲಲ್ಲಿ ಇರ್ತಿದ್ವಿ. ಇವ್ರು ರೀಲ್ಸು ಮನೆಗೆ ಬಂದಮೇಲೆ ನಾವು ನೋಡಿದಾಗ ಫುಲ್ ಮಜಾ ಮಾಡ್ತಿದ್ರು. ರೀಲ್ಸ್ ಮಾಡಿ ಎಂಜಾಯ್ ಮಾಡಿಕೊಂಡು ಬಂದಿದ್ದಾರೆ. ಒಂದು ತಂಗಿ ವೀಡಿಯೋ ಮಾಡ್ತಿದ್ದಾಳೆ, ಅವಳು ರೀಲ್ಸ್ ಮಾಡ್ತಿಲ್ಲ. ಇವ್ರು 3 ಮೆಂಬರ್ಸ್ನ ಒಟ್ಟಿಗೆ ಬಿಟ್ಟರೆ ಯಾರೂ ಸೇರ್ಕೊಳ್ಳೋಕ್ಕಾಗಲ್ಲ. ಅವ್ರು 3 ಮೆಂಬರ್ಸ್ದೇ ಇರಬೇಕು. ಅವ್ರ ಅತ್ತೆ ಸಿಕ್ಬಿಟ್ರೆ ಇವ್ರುಗಳು ರೀಲ್ಸ್ ಮಾಡ್ದಂಗೆ ಇರೋದಿಲ್ಲ. ಅವರು ರೀಲ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇಷ್ಟೇ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ಸ್. ನಿಮ್ಮೆಲ್ರಿಗೂ ನಮ್ಮ ಗಂಡಪಣ್ಣ, ನನ್ನ ಮುದ್ದು ಸರ್ವಸ್ವಗಳು, ಆ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತೀನಿ. ಮೀಟ್ ಯು ಇನ್ ಮೈ ಅದರ್ ವ್ಲಾಗ್ಸ್. ಬಾಯ್.